ಗೈಸ್, ಎಲ್ರಿಗೂ ನಮಸ್ಕಾರ. ವಾಟ್ಸಪ್ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಅಡ್ವೆಂಚರ್ ವಿತ್ ನಿಶ್. ಸೊ ಹಳೆ ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೆ ಲೈಕ್ ನೆಕ್ಸ್ಟ್ ರೈಡ್ ಸ್ವಲ್ಪ ಲಾಂಗ್ ಇರುತ್ತೆ ಅಂತ. ಸೊ ಆಲ್ರೆಡಿ ಕ್ಯಾಪ್ಷನ್ ಓದಿರ್ತೀರ. ಟುಡೇ ವಿ ಆರ್ ರೈಡಿಂಗ್ ಟು ಗಂಡಿಕೋಟ ಆ್ಯಂಡ್ ಬೇಲಮ್ ಕೇವ್ಸ್. ಈ ವ್ಲಾಗ್ ಸ್ವಲ್ಪ ಲಾಂಗ್ ಆದರೂ ಆಗ್ಬೋದು, ಜಾಸ್ತಿ ಲೊಕೇಶನ್ಸ್ ಇದೆ. ಆ್ಯಂಡ್ ದಿಸ್ ಈಸ್ ಅ 2 day ರೈಡ್ ವಿ ಆರ್ ಡೂಯಿಂಗ್. ಫ್ರೈಡೇ ಮತ್ತು ಸ್ಯಾಟರ್ಡೇ. ಫ್ರೈಡೇ ನೈಟ್ ಅಲ್ಲೇ ಗಂಡಿಕೋಟನಲ್ಲಿ ಸ್ಟೇ ಆಗಿ ಸ್ಯಾಟರ್ಡೇ ರಿಟರ್ನ್ ಆಗೋ ಪ್ಲ್ಯಾನು. ಆಲ್ರೆಡಿ 150 ಕಿಲೋಮೀಟರ್ಸ್ ಕವರ್ ಮಾಡಾಗಿದೆ ಬೆಂಗಳೂರಿಂದ. ಎಲ್ಲೂ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಕತ್ಲಿತ್ತು ಅಂತ ಅಂದ್ಬಿಟ್ಟು. ಸೊ ಈ ರೈಡ್ಗೆ ಟೋಟಲ್ಲು 5 ಬೈಕ್ ಜಾಯ್ನ್ ಆಗಿದೆ. 5 ಬೈಕ್ಸ್ ಆ್ಯಂಡ್ 6 ಪೀಪಲ್. ಸೊ ಇದು ಬಂದು ನನ್ನ ತಮ್ಮನೇ ಬುಲೆಟ್ 500 ಓಡಿಸ್ತಾನೆ, ಸಮರ್ಥ ಅಂತ. ಹಾಯ್ ಮಾಡು. ಓಕೆ, ಸೊ ಇಲ್ಲಿದೆ KTM ಡ್ಯೂಕ್ 390 ಗುರು ಅಂತ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಆ್ಯಂಡ್ ಇಲ್ಲಿ 2 ಟ್ರಯಂಪ್ ಇದೆ, ಒಂದು ಸ್ಕ್ರ್ಯಾಂಬ್ಲರು, ಇನ್ನೊಂದು ಸ್ಪೀಡು. ಸೊ ಇಲ್ಲಿ ಸಂದೇಶ್ ಮತ್ತು ಭರತ್ ಅಂತ ಪಿಲಿಯನ್ ಆಗಿ ಬಂದಿದ್ದಾರೆ, ಡಬಲ್ಸು. ಆ್ಯಂಡ್ ದಿಸ್ ಈಸ್ ಸುಪ್ರೀತ್ ವಿತ್ ದಿಸ್ ಟ್ರಯಂಪ್ ಸ್ಕ್ರ್ಯಾಂಬ್ಲರ್ ಆ್ಯಂಡ್ ಮೈ NS 400. ಸೊ ಇವಾಗ ಕದ್ರಿಗೆ ಹೋಗ್ತಾ ಇದ್ದೀವಿ. ಗಂಡಿಕೋಟ ಆನ್ ದಿ ವೇ ಹೋಗೋ ರೂಟಲ್ಲಿ ಕದ್ರಿ ಅಂತ ಬರುತ್ತೆ. ಸೊ ಅದೊಂದು ಫೇಮಸ್ ಟೆಂಪಲ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅಲ್ಲೊಂದು ಫೇಮಸ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ. ಸೊ ಅಲ್ಲೇ ತಿಂಡಿ ತಿಂದು ದೇವ್ರ ದರ್ಶನನೂ ಅಲ್ಲೇ ಮಾಡ್ಕೊಂಡು ಕದ್ರಿನಲ್ಲಿ ಜರ್ನಿ ಕಂಟಿನ್ಯೂ ಮಾಡಬೇಕು. ಸೊ ಹಿಯರ್ ವಿ ರೀಚ್ ದಿ ಟೆಂಪಲ್. ನಿಮಗೆ ಎಂಟ್ರೆನ್ಸಲ್ಲೇ ಶ್ರೀಮದ್ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ವಾರಿ ಟೆಂಪಲ್ ಅಂತ ಬೋರ್ಡ್ ಸಿಗುತ್ತೆ. ಸರಿ ಅಂತ ಹಂಗೆ ಒಳಗೆ ಹೋಗಿ ನೋಡಿದ್ರೆ ಇವತ್ತು ಫ್ರೈಡೇ ಆಗಿದ್ರು ಕೂಡ ಹೆವಿ ಜನ ಇದ್ದರು. ಈ ಕ್ಯೂನಲ್ಲಿ ಪಕ್ಕಾ ದರ್ಶನ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ₹100 ಸ್ಪೆಷಲ್ ದರ್ಶನ್ ಟಿಕೆಟ್ ತೊಗೊಂಡು ಬಂದು ಕ್ಯೂನಲ್ಲಿ ನಿಂತರೆ ಆ ಕ್ಯೂ ಕೂಡ ಹೆವಿ ಉದ್ದ ಇತ್ತು ಗುರು. ಸರಿ ಅಂತ ಹಂಗೆ ದರ್ಶನ ಮಾಡಿಕೊಂಡು ಆಮೇಲೆ ಪುಟಾಣಿಯಾದ ಪ್ರಸಾದ ಕೊಟ್ಟರು, ಅದನ್ನು ತಿನ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅದಾದಮೇಲೆ ನಾವು ಬಂದಿದ್ದೆ ಈ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ, ರಾಧಾ ಹೋಟೆಲ್ ಅಂತ. ಇದು ದೇವಸ್ಥಾನದ ಪಕ್ಕದ ರೋಡಲ್ಲೇ ಒಂದು 2 minutes ವಾಕ್ ಬಂದರೆ ಸಿಗುತ್ತೆ. ಸೊ ಈ ಹೋಟೆಲು ನಮ್ಮ ಫ್ರೆಂಡ್ ಅವರ ರಿಲೇಟಿವ್ ಫ್ಯಾಮಿಲಿನ ಯಾರೋ ಸಜೆಸ್ಟ್ ಮಾಡಿದ್ರು ಅಂತ ಬಂದಿತ್ತು. ಇಲ್ಲಿ ಇಡ್ಲಿ ಮತ್ತು ದೋಸೆ ಹೆವಿ ಫೇಮಸ್ ಅಂತೆ, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ಲೈಕ್ ನೀವು ಪ್ಲೇಟಲ್ಲಿ ಸರ್ವ್ ಮಾಡಲ್ಲ, ಲೈಕ್ ಆ ಲೀಫಲ್ಲಿ ಸರ್ವ್ ಮಾಡ್ತಾರೆ. ಲೈಕ್ ಪ್ರಾಪರ್ ದೇಸಿ ಫೀಲ್ ಕೊಡುತ್ತೆ ನಿಮಗೆ. ನಾನು ಆಲ್ರೆಡಿ ತಿಂದೆ ದೋಸೆ, ಒಂಥರ ಚೆನ್ನಾಗಿತ್ತು, ಆದರೂ ಚೆನ್ನಾಗಿರಲಿಲ್ಲ. ಇಲ್ಲಿ ಬನ್ನಿ ನಮ್ಮ ಫ್ರೆಂಡ್ ಹತ್ರ ಇದು ಕೇಳೋಣ. ಏನು ತಿಂತ ಇರ? ಇದು ಪ್ಲೇನ್ ದೋಸೆ. ಪ್ಲೇನ್ ದೋಸೆನಾ? ಹೆಂಗಿದೆ ಟೇಸ್ಟು? ತಿಂದಿಲ್ಲ, ಇವಾಗ ತಿಂತೀನಿ. ತಿನ್ಬಿಟ್ಟು ಹೇಳಿ ಹಂಗೆ ರಿವ್ಯೂ. ಬಸ್ ಓಕೆ, ಚೆನ್ನಾಗಿದೆ. ಬರ್ಬೋದಾ ಜನರು? ನಮ್ಮ ವ್ಯೂವರ್ಸ್ ಬರ್ಬೋದಾ? ಬರ್ಬೋದು. ಓಕೆ, ಬಟ್ ಸರ್ವರ್ ಟೆನ್ಷನ್ ಪಾರ್ಟಿ ಅವನು ನೋಡ್ಕೊಳ್ಳಿ. ಸರ್ವರ್ ಸೀಕ್ ಆಗಿರ್ತಾನೆ, ಆದರೆ ಮಸ್ತು ಸರ್ವರ್ ಮಸ್ತು, ಫುಲ್ ಸೈಕು. ತಿಳ್ಕೊಂಡ್ರು ಬೇಡ, ಫ್ರೀಯಾಗಿ ತಿನ್ಕೊಂಡು ದೋಸೆ ಕೌಂಟು 6, ಅದಾದ್ಮೇಲೆ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಸಮರ್ತು 7, ಗುರು 9, ರೆಸ್ಟ್ 3 ಇಡ್ಲಿ. ಮಾರ್ ದೋಸೆ ಮೇಕಿ ಡಿಸ್ಕೌಂಟ್. ಸೊ ಆಮೇಲೆ ಒಂದಷ್ಟು ದೂರ ಬರೀ ಹಳ್ಳಿ ಇತ್ತು ಗುರು. ಹೈವೇ ಎಷ್ಟು ದೂರ ಹೋದರೂ ಸಿಗಲೇ ಇಲ್ಲ. ಸೊ ಇಲ್ಲಿ ಕುರಿ ಕ್ರಾಸಿಂಗ್ ಮಾಡಿದ್ವಿ, ಮೇಕೆ ಕ್ರಾಸಿಂಗ್ ಮಾಡಿದ್ವಿ, ಬ್ರಿಡ್ಜ್ ಕ್ರಾಸಿಂಗ್ ಮಾಡಿದ್ವಿ. ಅಷ್ಟೇ ಆ ಗುರು, ವಾಟರ್ ಕ್ರಾಸಿಂಗ್ ಕೂಡ ಮಾಡಿಬಿಟ್ರಿ. ಆಮೇಲೆ ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ಗಾಡಿಗೆ ವಾಪಸ್ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಇನ್ನೊಂಚೂರು ಮುಂದೆ ಹೋದ ತಕ್ಷಣ ನೋಡಿ ಈ ಥರ ವ್ಯೂ ಪಾಯಿಂಟ್ ಕಾಣಿಸ್ತು. ಕ್ರೇಜಿಯಾಗಿತ್ತು ಮಾತ್ರ. ಇನ್ನೂ ಗಂಡಿಕೋಟ ಲೊಕೇಶನ್ನೇ ಬಂದಿಲ್ಲ, ಬಟ್ ಆಲ್ರೆಡಿ ಗಂಡಿಕೋಟ ಫೀಲ್ಸ್ ಬರೋಕ್ಕೆ ಶುರು ಆಯಿತು. ಸೊ ಆಮೇಲೆ ಇನ್ನೊಂಚೂರು ದೂರ ಬಂದ ತಕ್ಷಣ ನಮಗೆ ಕಾಣಿಸಿದ್ದೆ ಇದು ಒಂದು ರೈಟ್ ಸೈಡ್ ಡಿವಿಯೇಷನ್, ಹೊಸದಾಗಿ ಹಾಕಿರೋ ರೋಡು. ಈ ರೋಡ್ ನೋಡ್ತಿದ್ದಂಗೆ ಒಂದು ಹಳೇ ರೀಲ್ಸ್ ನೋಡಿದ ನೆನಪಾಯಿತು. ಆ ರೀಲ್ಸಲ್ಲಿ ಹೀಗೆ ಒಬ್ಬ ರೈಡರು ಆ ರೋಡ್ ಒಳಗಡೆ ಹೋಗಿ ಒಂದೊಳ್ಳೆ ವ್ಯೂ ಪಾಯಿಂಟ್ನ ಎಕ್ಸ್ಪ್ಲೋರ್ ಮಾಡಿಸಿದ್ದ. ಸೊ ಅದಕ್ಕೆ ನಾವು ಆ ವ್ಯೂ ಪಾಯಿಂಟ್ನ ನೋಡ್ಕೊಂಬರೋಣ ಅಂತ ಬಾಯ್ಸ್ಗೆಲ್ಲ ಹೇಳಿ ಯೂ ಟರ್ನ್ ಮಾಡಿಸಿ ಒಳಗೆ ಹೋದ್ವಿ. ಒಳಗೆ ಹೋದಷ್ಟು ಒಂದು ಸ್ವಲ್ಪ ದೂರ ಇತ್ತು ಒಳಗಡೆ ಡಿಸ್ಟೆನ್ಸು. ಸೊ ಒಳಗೆ ಹೋದಷ್ಟು ವ್ಯೂ ಪಾಯಿಂಟ್ ಇನ್ನೂ ಜಾಸ್ತಿ ಕಾಣಿಸ್ತಾ ಹೋಯಿತು.
ಫೈನಲಿ ರೋಡ್ ಡೆಡ್ ಎಂಡ್ ಬರೋಕ್ಕೆ ಶುರು ಆಯಿತು ಆ್ಯಂಡ್ ದೆನ್ ವಿ ಕುಡ್ ಸಿ ದಿ ವ್ಯೂ ಪಾಯಿಂಟ್, ದಿ ಗ್ರ್ಯಾಂಡ್ ಕೆನಾನ್ ಆಫ್ ಇಂಡಿಯಾ ವಿಚ್ ಇಸ್ ನಥಿಂಗ್ ಬಟ್ ಗಂಡಿಕೋಟ. ಆಲ್ರೈಟ್, ಈಗ ಅಫಿಷಿಯಲ್ ಗಂಡಿಕೋಟ ಸ್ಪಾಟ್ಗೆ ಹೋಗೋ ಟೈಮ್. ಇಷ್ಟೊತ್ತು ನಾವು ಹೋಗಿದ್ದ ಬಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು, ಯಾರಿಗೂ ಗೊತ್ತಿಲ್ಲ. ಬರೀ ರೋಡ್ ಮಾತ್ರ ಚೆನ್ನಾಗಿ ಹಾಕಿ ಬಿಟ್ಬಿಟ್ಟಿದ್ದಾರೆ, ಬಟ್ ಯಾರಿಗೂ ಇನ್ನೂ ಆ ಸ್ಪಾಟ್ ಗೊತ್ತಿಲ್ಲ. ಆ್ಯಂಡ್ ಆ ಸ್ಪಾಟ್ಗೆ ಹೋದರೆ ಮಾತ್ರ ನಮಗೆ ಬೈಕ್ಸ್ ಜೊತೆಗೆ ಫೋಟೋ ತೊಗೊಳಕ್ಕೆ ಚಾನ್ಸ್ ಸಿಗೋದು. ಈ ಕಡೆ ಅಫಿಷಿಯಲ್ ಗಂಡಿಕೋಟ ಲೊಕೇಶನ್ ಏನಿದೆ ಅಲ್ಲಿ ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ಬೈಕ್ಸ್ ಜೊತೆಗೆಲ್ಲ ಫೋಟೋ ತೊಗೊಳಕ್ಕಾಗಲ್ಲ. ಸೊ ಈ ರೋಡ್ ಹೋಗಿದ್ದಕ್ಕೆ ಮಾತ್ರ ಒಳ್ಳೆ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ಇಲ್ಲಿ ನೋಡಿ ಚೆಕ್ ಪೋಸ್ಟ್ ಬಂತು, ದಿ ಗ್ರ್ಯಾಂಡ್ ಕೆನಾನ್ ಆಫ್ ಇಂಡಿಯಾ ಅಂತ ಬೋರ್ಡ್ ಸಿಗುತ್ತೆ ಮೇಲೆ. ಸೊ ಈ ಚೆಕ್ ಪೋಸ್ಟಲ್ಲಿ ಬೈಕ್ಗೆ 20 ರೂಪಾಯಿ ಅನಿಸುತ್ತೆ, ಕಾರ್ಗೆ 50 ರೂಪಾಯಿ ಪೇ ಮಾಡಿಬಿಟ್ಟು ಒಳಗಡೆ ಟುವರ್ಡ್ಸ್ ನಮ್ಮ ಸ್ಟೇ ಕಡೆಗೆ ಹೊಟ್ವಿ ಡೈರೆಕ್ಟ್. ಬಂತು ನಮ್ಮ ಸ್ಟೇ. ಇಲ್ಲೇ ಇರೋದು ದುವೇರಿ ರೆಸಾರ್ಟ್ ಅಂತ ನಾವು ಮಾಡಿರೋದು. ಹೆಸರಿಗಷ್ಟೇ ರೆಸಾರ್ಟು ಆ್ಯಕ್ಚುಲಿ ನೋಡಿ, ದುವೇರಿ ರೆಸಾರ್ಟ್ ಅಂತ. ಬಟ್ ಬರೀ ರೂಮ್ಸ್ ಅಷ್ಟೇ ಇರುತ್ತೆ, ಏನಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಫೆಸಿಲಿಟೀಸು. ರೂಮ್ಸ್ಗೆ ಇವರೆಲ್ಲ ರೆಸಾರ್ಟ್ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ. One eternity later. ಓಕೆ, ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿಯಾಗಿ ಆಚೆ ಬಂದ್ವಿ. ಇವಾಗ ಮೊದಲು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋಣ ಅಂತ ಪ್ಲ್ಯಾನ್. ಯಾಕಂದರೆ ಆಲ್ರೆಡಿ 4 ಗಂಟೆ ಆಯಿತು, ಇನ್ನೂ ಊಟ ಮಾಡಿಲ್ಲ. ಸೊ ಊಟ ಮಾಡಿಕೊಂಡು ಆಮೇಲೆ ಗಂಡಿಕೋಟ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಬನ್ನಿ ಹೋಗೋಣ. ಸೊ ಹಾಗೆ ಒಂಚೂರು ಮುಂದೆ ಬಂದ ತಕ್ಷಣ ಈ ಹರಿತಾ ರೆಸಾರ್ಟ್ ಅಂತ ಸಿಕ್ತು. ಗೂಗಲ್ ಪ್ರಕಾರ ಇಲ್ಲಿ ಒಳ್ಳೆ ಊಟ ಸಿಗುತ್ತೆ ಅಂತ ರಿವ್ಯೂಸ್ ಕೊಟ್ಟಿದ್ದರು. ಬಟ್ ಬಂದು ಕೇಳಿದ್ರೆ ಊಟ ಇಲ್ಲ, ಖಾಲಿ ಆಗೋಗಿದೆ ಅಂತ ಅಂದರು. ಯಾಕಂದರೆ ನಾವು ಹೋಗಿದ್ದು ಲೇಟ್ ಆಗಿತ್ತಲ್ಲ. ಆಮೇಲೆ ಸರಿ ಅಂತ ನಮ್ಮ ರೂಮ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರಿ ಎಲ್ಲಿದೆ ಅಂತ ಅಂದಿದ್ದಕ್ಕೆ ಅವರು ರೂಮ್ ಎದುರುಗಡೆನೇ ಶಿವಲಿಂಗಮ್ ರೆಸ್ಟೋರೆಂಟ್ ಅಂತ ಇದೆ ಅಂದರು. ಅಲ್ಲಿ ಬಂದು ಕೇಳಿದ್ರೆ ಅಲ್ಲೂ ಎಲ್ಲ ಊಟ ಖಾಲಿ ಆಗೋಗಿದೆ ಅಂದರು. ಕೊನೆಗೆ ಏನು ಮಾಡೋದು, ಹೊಟ್ಟೆ ಹಸ್ದೋಗಿತ್ತು ಅಂದ್ಬಿಟ್ಟು ಒಂದೊಂದು ಸ್ಮೂತ್ ಜ್ಯೂಸ್ ಹಾಕ್ಕೊಂಡು ಕೊನೆಗೆ ವಾಪಸ್ ರೂಮ್ ಕಡೆಗೆ ಬಂದು ನಮ್ಮ ಗಾಡಿಗಳನ್ನ ಎತ್ಕೊಂಡು ಲೊಕೇಶನ್ಗೆ ಹೋಗೋಣ ಅಂತ ಹೋಗ್ತಾ ಇರುವಾಗ ಅರ್ಧ ರೋಡಲ್ಲಿ ಒಂದು ಆಂಟಿ ಸದ್ಯ ದೋಸೆ ಹಾಕ್ತಾಯಿದ್ರು. ಸರಿ ಅಂತ ಆ ದೋಸೆನೇ ತಿನ್ನೋಣ ಅಂತ ನಿಲ್ಲಿಸಿದ್ವಿ. ಹೆಂಗಿದೆ ದೋಸೆ? ಪರವಾಗಿಲ್ಲ, ಇಲ್ಲಿ ಸಿಕ್ಕಿದ್ದೆ ಹೆಚ್ಚು ಅಂದ್ಕೊಂಡು ಅಷ್ಟೇ ತಿಂತಾ ಇದ್ದೀವಿ. ಪಾಲಿಗೆ ಸಿಕ್ಕಿತ್ತು ಬಟ್ ಚೆನ್ನಾಗೇ ಇದೆ. ಇಟ್ಸ್ ಗುಡ್ ಓನ್ಲಿ. ಬಟ್ ಸೊ ಹಾಗೆ ಇಲ್ಲಿ ಕೋಟೆಗೆ ಹೋಗೋಕ್ಕೆ ಮುಂಚೆನೇ ರೈಟ್ ಸೈಡ್ಗೆ ವೇ ಟು ಗಾರ್ಜ್ ಅಂತ ಒಂದು ಬೋರ್ಡ್ ಸಿಗುತ್ತೆ. ಸೊ ಈ ರೋಡ್ ಒಳಗಡೆ ಹೋದರೆ ಸನ್ರೈಸ್ ಸ್ಪಾಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಬಟ್ ನಾವು ಹೋಗಿದ್ದು ಈವ್ನಿಂಗ್ ಟೈಮ್ ಆಗಿದ್ದರೂ ಸಹ ವ್ಯೂ ಪಾಯಿಂಟ್ ಚೆನ್ನಾಗೇ ಇತ್ತು. ಈವ್ನಿಂಗ್ ಟೈಮ್ ಕೂಡ ಚಿಲ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಸ್ವಲ್ಪ ತಲ್ಲೇ ಟೈಮ್ ಪಾಸ್ ಮಾಡಿ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮುಂದೆ ಹೋದಾಗ ನಮಗೆ ಕಾಣಿಸಿದ್ದೆ ಈ ಆ್ಯಕ್ಟಿವಿಟೀಸ್ ಏರಿಯಾ. ಸೊ ಇಲ್ಲಿ ಯಾವ್ಯಾವ ಆ್ಯಕ್ಟಿವಿಟಿಗೆ ಎಷ್ಟೆಷ್ಟು ರೇಟ್ ಅಂತ ಬೋರ್ಡ್ ಹಾಕಿದ್ರು. ಬಟ್ ಎನಿವೇಸ್ ಇಲ್ಲಿ ಜಿಪ್ಲೈನ್ ಒಂದೇ ಕರೆಂಟ್ಲಿ ಅವರು ಮಾಡ್ತಾ ಇದ್ದಿದ್ದು. ಸರಿ ಅಂತ ಅದೇ ನೋಡೋಣ ಅಂತ ಮುಂದೆ ಹೋದ್ವಿ. ನೋಡಿದ್ರೆ ಲೊಕೇಶನ್ ಮಾತ್ರ ಮಸ್ತಾಗಿತ್ತು. ಆ್ಯಂಡ್ ಇಂಥ ಲೊಕೇಶನ್ ಮಧ್ಯೆ ಜಿಪ್ಲೈನ್ ಮಾಡೋದು ಒಳ್ಳೆ ಅಡ್ವೆಂಚರ್ ಅಂತ ಅಂದ್ಬಿಟ್ಟು ನಾವು ಕೂಡ ಹೋಗೋಣ ಅಂತ ಹೋದ್ವಿ. ಬಟ್ ವೆಯ್ಟಿಂಗ್ ಪೀರಿಯಡ್ ಜಾಸ್ತಿ ಇತ್ತು, ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಬೇರೆಯವ್ರು ಜಿಪ್ಲೈನ್ ಮಾಡ್ತಾ ಇರೋದನ್ನೇ ನೋಡಿ ಖುಷಿಪಟ್ಟು ಆಮೇಲೆ ಗಂಡಿಕೋಟ ಕೋಟೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕೋಟೆ ಒಳಗಡೆ ಹೋದ್ವಿ. ನೋಡಿ, ಗಂಡಿಕೋಟಕ್ಕೆ ಈ ಥರನೇ ಎಂಟ್ರೆನ್ಸ್ ಇರೋದು, ಇದರೊಳಗಡೆಯಿಂದನೇ ಹೋಗಬೇಕು. ಆ್ಯಂಡ್ ದೆನ್ ಇಲ್ಲಿ ನಮಗೆ ಶಾಕ್ ಆಗಿದ್ದೆ ಈ ರೋಡ್ನ ನೋಡಿ. ಡೆಸ್ಟಿನೇಷನ್ಗೆ ಇನ್ನೂ ಒಂದು 1/2 ಕಿಲೋಮೀಟರ್ ಹೋಗಬೇಕು. ಬಟ್ 1/2 ಕಿಲೋಮೀಟರ್ ಫುಲ್ಲು ರೋಡ್ ಮಾತ್ರ ತುಂಬ ಚಿಕ್ಕದಂದರೆ ಚಿಕ್ಕದು. ಕಾರಲ್ಲಿ ಬಂದರೆ ಅಂತೂ ಪಕ್ಕಾ ಸಿಗಾಕೊತೀವಿ. ಇದು ನಾವು ಬೈಕಲ್ಲಿ ಬಂದಿದ್ದಕ್ಕೋಸ್ಕರ ಹೆಂಗೋ ಸ್ವಲ್ಪ ಸಂದಿನಲ್ಲಿ ತೂರ್ಕೊಂಡು ಎಲ್ಲ ಹೋಗಿ ಕೊನೆಗೆ ಪಾರ್ಕಿಂಗ್ ಮಾಡಿದ್ವಿ. ಆ್ಯಂಡ್ ದೆನ್ ಗಾಡಿ ಪಾರ್ಕಿಂಗ್ ಮಾಡಾದಮೇಲೆ ಒಂಚೂರು ನಡಿಬೇಕಿತ್ತು. ಹಾಗೆ ಟ್ರೆಕ್ಕಿಂಗ್ ಮಾಡಿ ಬಂಡೆಗುಂಡೆಗಳನ್ನೆಲ್ಲ ಹತ್ಕೊಂಡು ಕೊನೆಗೂ ಮೇಲೆ ಬಂದ್ವಿ. ಸೊ ಹಿಯರ್ ವಿ ಆರ್. ವೆಲ್ಕಮ್ ಟು ಗಂಡಿಕೋಟ.
ಈ ಗಂಡಿಕೋಟನ ದಿ ಗ್ರ್ಯಾಂಡ್ ಕೆನಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಯಾಕಂದರೆ ಅಮೇರಿಕದಲ್ಲಿರೋ ಗ್ರ್ಯಾಂಡ್ ಕೆನಾನ್ ಏನಿದೆ ಅದೇ ರೀತಿ ಸೇಮ್ ವ್ಯೂ ಪಾಯಿಂಟ್ ಇಲ್ಲಿ ಕೂಡ ಸಿಗತ್ತೆ. ಆ್ಯಂಡ್ ಇಲ್ಲಿ ಈ ಬೆಟ್ಟ ಒಂದು ಎರ್ಮಲಾ ಹಿಲ್ಸ್ ಅಂತ ಕರೀತಾರೆ. ಆ್ಯಂಡ್ ಈ ಬೆಟ್ಟದ ಮಧ್ಯೆ ಆ ರಿವರ್ ಏನು ಹೋಗ್ತಾ ಇದೆ ಅದನ್ನು ಪೆನ್ನಾ ರಿವರ್ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಕೋಟೆದು ಕಾಂಪೌಂಡ್ಸ್, ಇಡೀ ಕೋಟೆ ಉದ್ದಕ್ಕೂ ಕಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲೇ ಸ್ವಲ್ಪ ಹೊತ್ತು ವ್ಯೂನ ಎಂಜಾಯ್ ಮಾಡಿಕೊಂಡು ಕತ್ಲಾಗೋವರೆಗೂ ಇಲ್ಲೇ ಟೈಮ್ ಪಾಸ್ ಮಾಡಿಬಿಟ್ವಿ. ಸೊ ಕತ್ಲಾದಮೇಲೆ ಊಟ ಮಾಡಿಕೊಂಡು ವಾಪಸ್ ನಮ್ಮ ಸ್ಟೇ ಕಡೆಗೆ ಹೋದ್ವಿ ಮಲ್ಕೊಳ್ಳೋಕ್ಕೆ. ಸೊ ಈ ವಿಡಿಯೋ ಆಲ್ರೆಡಿ ಲೆಂತಿ ಆಗಿರೋ ಕಾರಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಡೇ 2 ವ್ಲಾಗ್ನ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಸೊ ಡೇ 2ನಲ್ಲಿ ಅದರ್ ಪ್ಲೇಸಸ್ ಆಫ್ ಗಂಡಿಕೋಟನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಮೇಯ್ನ್ಲಿ ಬೇಲಮ್ ಕೇವ್ಸ್ಗೆ ಹೋಗಿದ್ದೀವಿ. ಸೊ ಕೊನೆವರೆಗೂ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಗೈಸ್.